ಒಂದು ಇವರು ಎನ್ಕೌಂಟರ್ ಮಾಡುವಂಥದ್ದೆಲ್ಲರನ್ನು ಕೂಡ ಒಂದು ಆದಿವಾಸಿಗಳನ್ನು, ದಲಿತರನ್ನು ಮತ್ತು ಮುಸ್ಲಿಮರನ್ನು, ಇಷ್ಟೇ ಜನರನ್ನು ಇವರು ಎನ್ಕೌಂಟರ್ ಮಾಡಿ, ಈ ಪ್ರಭುತ್ವಕ್ಕೆ ಎನ್ಕೌಂಟರ್ ಮಾಡುವಂಥ ಕೆಪಾಸಿಟಿ ಇರುವುದು ಇಷ್ಟೇ ಜನರಿಗೆ. ಆದ್ದರಿಂದ ಇಲ್ಲಿ ಅವರು ಈಗ ನೋಡಿ, ಈಗ ಒಂದು ಇದರ ಮೇಲೆ ಒಂದು PIL ಹಾಕಬೇಕು, ಯಾರು ಹಾಕ್ತಾರೆ? ಯಾರೂ ಹಾಕಲ್ಲ. ಈ ರೀತಿಯ ಎನ್ಕೌಂಟರ್ ವಿರುದ್ಧ ಒಂದು ರಿಟ್ ಹಾಕಬೇಕು, ಯಾರು ಹಾಕ್ತಾರೆ? ಯಾರೂ ಹಾಕಲ್ಲ. ಇದೇ ಇನ್ಸ್ಪೆಕ್ಟ್ರು ಎನ್ಕೌಂಟರ್ ಯಾರು ಮಾಡಿದಾರೋ ಅವರ ವಿರುದ್ಧ ಒಂದು FIR ಆಗಬೇಕು, ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು, ಮಾಡಲ್ಲ. ಮಾಡದೇ ಇದ್ದಾಗ ಏನು ಮಾಡಬೇಕು? ಅವರ ಕುಟುಂಬದವರು ಹೋಗಿ ಹೆಬ್ರಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬೇಕು. ದೂರು ಕೊಡುವಂತಹ ಕೆಪಾಸಿಟಿ ವಿಕ್ರಮ್ ಗೌಡ ಅವರ ಕುಟುಂಬದವ್ರಿಗೆ ಇದೆಯಾ? ಅವರು ಅನಕ್ಷರಸ್ಥರು, ಬಡವರು, ಅವರು ಕಾಡಿನಲ್ಲಿರುವಂತಹ ಆದಿವಾಸಿಗಳು, ಅಂಥ ಕೆಪಾಸಿಟಿ ಅವರಿಗಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಅವರು ಯಾವುದೇ ಕುಟುಂಬ FIR ಅನ್ನು ಪೊಲೀಸರು ಮಾಡದೇ ಇದ್ದ ಸಂದರ್ಭದಲ್ಲಿ ಅವರು ಅದನ್ನು PCR ಮಾಡಿಸ್ಕೊಳ್ಬೇಕು. PCR ಮಾಡಬೇಕಾದ್ರೆ ಏನು ಮಾಡಬೇಕು? ಅವರು ACP ಹತ್ರ ಹೋಗಬೇಕು ಅಥವಾ DYSP ಹತ್ರ ಹೋಗಬೇಕು. ಅಲ್ಲಿ ದೂರನ್ನು ಕೊಟ್ಟು ಅಲ್ಲೂ ಕೂಡ ರಿಜೆಕ್ಟ್ ಆದ ಸಂದರ್ಭದಲ್ಲಿ ಅದನ್ನು ಕೋರ್ಟಿಗೆ ತಂದು ಕೋರ್ಟಲ್ಲಿ PCR ಮಾಡಿ, PCR ಮೂಲಕ ನ್ಯಾಯಾಧೀಶರು ಗೈಡ್ಲೈನ್ ಇದನ್ನು ಆರ್ಡ್ರನ್ನು ಕೊಟ್ಟು ನ್ಯಾಯಾಧೀಶರ ಆದೇಶದ ಮೇರೆಗೆ ಹೆಬ್ರಿ ಠಾಣೆಗೆ ಆ ಆದೇಶವನ್ನು ತೆಗೆದುಕೊಂಡು ಬಂದು ಅಲ್ಲಿ FIR ಅನ್ನು ದಾಖಲಿಸಿ ಮಾಡಬೇಕು. ಇಷ್ಟೆಲ್ಲ ಮಾಡುವಂತಹ ಕೆಪಾಸಿಟಿ ಯಾರಿಗಿರ್ತದೆ ಅಂತಂದರೆ ಒಂದು ಮಧ್ಯಮ ವರ್ಗ ಅಥವಾ ಅದಕ್ಕಿಂತ ಮೇಲ್ಮಟ್ಟದ ವರ್ಗಗಳೇನಿದೆ ಅವರಿಗೆ ಆ ಕೆಪಾಸಿಟಿ ಇರ್ತದೆ. ಈ ಎನ್ಕೌಂಟ್ರ್ ಮಾಡುವಂಥ ಇದನ್ನು ಪೊಲೀಸರು ಏನು ಮಾಡ್ತಾರೆ ಅಂತಂದರೆ, ಎನ್ಕೌಂಟ್ರ್ ಮಾಡುವಂಥ ಸಂದರ್ಭದಲ್ಲಿ ಅವರು ಆಯ್ಕೆಗಳಿರ್ತದೆ ಪೊಲೀಸರಿಗೆ. ಅವರು ಆಯ್ಕೆ ಮಾಡಿ ಪೂರ್ವಯೋಜಿತವಾಗಿಯೇ ಎನ್ಕೌಂಟ್ರ್ ಮಾಡೋದ್ರಿಂದ ಈ ರೀತಿಯ ಅವಕಾಶಗಳಿಲ್ಲದೇ ಇರುವಂತಹ ಸಮುದಾಯಗಳನ್ನು, ಈ ರೀತಿಯ ಅವಕಾಶಗಳಿಲ್ಲದೇ ಇರುವಂತಹ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಿಕೊಂಡು ಅವರು ಎನ್ಕೌಂಟ್ರ್ ಮಾಡ್ತಾರೆ. ಆ ಕಾರಣಕ್ಕಾಗಿ ಈ ಹಿಂದೆ ಯಾವುದೇ ಎನ್ಕೌಂಟ್ರ್ ಪ್ರಕರಣಗಳಿಗೆ ಪರಿಹಾರ ಸಿಕ್ಕದೇ ಇರ್ಬೋದು, ಧನ ಪರಿಹಾರ ಸಿಕ್ಕದೇ ಇರ್ಬೋದು, ಕಾನೂನಿನ ಪರಿಹಾರಗಳು ಕೂಡ ಸಿಕ್ಕದೇ ಇರ್ಬೋದು. ಆದರೆ ಈಗ ನಾವು ಪ್ರಜ್ಞಾವಂತರ ಅದನ್ನು ಮಾತಾಡಬೇಕಾಗತ್ತೆ. ನಮ್ಮ ಕಾಲದಲ್ಲಿ ನಾವಿರುವಂಥ ಸಂದರ್ಭದಲ್ಲಿ, ನಾವು ಇಷ್ಟೊಂದು ಸಾಮಾಜಿಕವಾಗಿ ಗಟ್ಟಿ ಇರುವಂಥ ಸಂದರ್ಭದಲ್ಲೇ ಒಂದು ವ್ಯಕ್ತಿಯ ಎನ್ಕೌಂಟರ್ ಆಗುತ್ತೆ ಅಂತಂದರೆ ಅದನ್ನು ನಾವು ವಿರೋಧವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಇದಕ್ಕೆ ಪರಿಹಾರವನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಆದಿವಾಸಿಗಳು, ಮಲೆಕುಡಿಯರು, ದಲಿತ ಸಮುದಾಯ, ಮುಸ್ಲಿಂ ಸಮುದಾಯ, ಈ ರೀತಿ ಧ್ವನಿ ಇಲ್ಲದೆ ಇರುವಂಥ ಸಮುದಾಯ, ಅನುಮಾನಿತ ಸಮುದಾಯ. ಈಗ ಒಂದು ಕಡೆಯಲ್ಲಿ ಭಯೋತ್ಪಾದನೆ ಹೆಸರಲ್ಲಿ ಮುಸ್ಲಿಮರನ್ನು ಅನುಮಾನದಿಂದ ನೋಡ್ಕೊಳ್ಳುವಂಥದ್ದು, ಇನ್ನೊಂದು ಕಡೆಯಲ್ಲಿ ನಕ್ಸಲ್ ಹೆಸರಲ್ಲಿ ಆದಿವಾಸಿಗಳು, ದಲಿತ ಸಮುದಾಯಗಳನ್ನು ಅನುಮಾನದಲ್ಲಿ ನೋಡ್ಕೊಳ್ಳುವಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ಒಂದು ಸಮಾಜವನ್ನು ಅದರ ವಿರುದ್ಧ ಎತ್ತಿಕಟ್ಟುವಂಥದ್ದು. ಇವರಿರುವುದೇ ಹೀಗೆ ಅನ್ನುವಂಥನ್ನು ಎತ್ತಿಕಟ್ಟುವ ಮೂಲಕ ಇವರಿಗೆ ಯಾವುದೇ ಪರಿಹಾರಗಳು ಸಿಗಬಾರ್ದು, ಇವರಿಗೆ ಯಾವುದೇ ಕಾನೂನಿನ ವ್ಯವಸ್ಥೆಗಳು ಸಿಗಬಾರ್ದು, ಆ ಅವಕಾಶಗಳು ಸಿಗಬಾರ್ದು ಅನ್ನೋ ಹುನ್ನಾರದ ಭಾಗವಾಗಿಯೇ ಇಂಥ ಎನ್ಕೌಂಟರ್ ನಡೀತದೆ. ಅದನ್ನು ನಾವೀಗ ಮಾತಾಡಬೇಕಾದಂಥ ಸಂದರ್ಭ ಬಂದಿರುವಂಥದ್ದು. ಮಾತಾಡಲೇಬೇಕು ನಾವು. ಈ ಮಾತಾಡೋದ್ರ ಮೂಲಕ ಇನ್ನು ಮುಂದೆ ಈ ರೀತಿಯ ಎನ್ಕೌಂಟರ್ಗಳಾಗಬಾರ್ದು ಮತ್ತು ಇನ್ನು ಮುಂದೆ ಇನ್ನಷ್ಟು ಗೈಡ್ಲೈನ್ಸ್ಗಳು ಬರಬೇಕು, ಇನ್ನಷ್ಟು ಮಾರ್ಗದರ್ಶಿ ಸೂತ್ರಗಳು ಬರಬೇಕು ಅಥವಾ ಇನ್ನಷ್ಟು ಕಾನೂನುಗಳು ಗಟ್ಟಿಯಾಗಬೇಕು ಅಂತಂದರೆ ನಾವು ಈ ಸಂದರ್ಭದಲ್ಲಿ ಮಾತಾಡಬೇಕಾಗತ್ತೆ. ಎನ್ಕೌಂಟರ್ ಹತ್ಯೆಗಳನ್ನು ನಾವು ವಿರೋಧಿಸಲೇಬೇಕಾಗತ್ತೆ.